ಬಿಸಿ ಶೆಡ್ಯೂಲ್ ನಲ್ಲಿ ಪವಿತ್ರ ಬಂಧನ ಸೀರಿಯಲ್ ಈ ಶೂಟಿಂಗ್ ಯಾಕಂದ್ರೆ ಈಗ ಶುರುವಾಗ್ತಿರೋದ್ರಿಂದ ಹೆಡ್ಡೇಕ್ ಇರುತ್ತೆ. ಸೊ ಈ ಬ್ಯುಸಿ ನಲ್ಲೂ ಕೂಡ ನಿಮ್ಮ ಟೀಮ್ ಬಿಗ್ ಬಾಸ್ ಮನೆ ಮಂದಿನ ಮೀಟ್ ಆಗುವಂತ ಪ್ಲಾನ್ ಏನಾದ್ರು ಇದೆಯಾ? ಕಾಲ್ ಮಾಡಕ್ಕೂ ಟೈಮ್ ಸಿಗ್ತಿಲ್ಲ ಮ್ಯಾಮ್. ಆಕ್ಚುಲಿ ಈ ಸೀರಿಯಲ್ ಬಗ್ಗೆ ಏನಾದ್ರು ಡೌಟ್ಸ್ ಬಂತ, ಸ್ವಲ್ಪ ಆಕ್ಟಿಂಗ್ ಬಗ್ಗೆ ಏನಾದ್ರು ಕೇಳ್ಬೇಕಂದ್ರೆ ಅಭಿ ಇದಾನೆ, ಅಭಿ ಗೈಡ್ ಮಾಡ್ತಾನೆ. ಕಾಲ್ ಮಾಡ್ತೀನಿ ನಾನು ಅಭಿಗೆ, ಅಭಿ ಹಿಂಗ್ ಹೇಳ್ತಿದಾರೆ ಏನ್ ಮಾಡ್ಬೋದು ಅಂತ. ಅವ್ನು ತುಂಬಾ ಆರಾಮಾಗಿ ಪೊಲೈಟ್ ಆಗಿ ನನ್ಗೆ ಎಲ್ಲ ಗೈಡ್ ಮಾಡ್ತಿದ್ದಾನೆ. ಬಟ್ ಅದು ಬಿಟ್ಟು ನಂಗೆ ಟೈಮ್ ಸಿಗ್ತಿಲ್ಲ ಮ್ಯಾಮ್. ಬೇರೆ ಏನು ಸೀರಿಯಲ್ ವಿಷಯ ಬಿಟ್ಟು ಬೇರೆ ಮಾತಾಡಕ್ ಆಗ್ತಾ ಇಲ್ಲ. ಏನೋ ಡೌಟ್ ಬಂದ್ರೆ ಫಸ್ಟ್ ಅಭಿ ಕಾಲ್ ಮಾಡ್ತಾ ಇದೀನಿ. ಬಟ್ ಅದನ್ ಬಿಟ್ಟು ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಆ ತರದ್ದೆಲ್ಲ ಪ್ಲಾನ್ ಮಾಡಕ್ ನನಗ್ ಟೈಮ್ ಸಿಕ್ಕಿಲ್ಲ. ಅವ್ರೆಲ್ಲ ಮಾಡಿದ್ರೆ ನಂಗೆ ಕರೆದ್ರೆ ನಾನು ಸುಮ್ನೆ ಹೋಗ್ಬಿಡ್ತೀನಿ ಅಷ್ಟೇ. ಬಟ್ ಕೂತು ಪ್ಲಾನ್ ಮಾಡಕ್ಕೆಲ್ಲ ಟೈಮ್ ಇಲ್ಲ. ಯಾಕೆ ಅಂದ್ರೆ ಅಭಿ ಅವ್ರ ಜೊತೆ ಇಷ್ಟು ಬಾಂಡಿಂಗ್ ಕನೆಕ್ಟ್ ಆಗಿದ್ದಿ ಹೇಗೆ? ಮನೆಯಲ್ಲಿ ಮತ್ತೆ ಹೊರಗಡೆ ಎಲ್ಲರಲ್ಲೂ ಕೂಡ ತುಂಬಾ ಕ್ಲೋಸ್ ಆಗ್ಬಿಟ್ಟಿದ್ದೀರಾ. ಡೇ ಒನ್ ಇಂದನೂ ನನ್ಗೆ ಹೋದಾಗ ಅದು ಹೊರಗಡೆ ಹೆಂಗ್ ಕಾಣಿಸ್ತಿತ್ತೋ ಗೊತ್ತಿಲ್ಲ. ತುಂಬಾ ನನ್ಗೂ ರೈವಲ್ರಿ ಇದೆ, ಆಪೋಸಿಟ್ ಇದಾರೆ ಅಂತ ಅನ್ನಿಸ್ತಿತ್ತೇನೋ. ಬಟ್ ಹೆಂಗೋ ಅಂದ್ರೆ ನಾವು ತುಂಬಾ ಕನೆಕ್ಟ್ ಆದ್ವಿ. ಬಿಕಾಸ್ ಒಂದ್ ಮಿಡಿಲ್ ಕ್ಲಾಸ್ ಇಂದ ಬಂದಿರೋ ಹುಡುಗರು, ನಮ್ ಡ್ರೀಮ್ಸ್ ಏನೇನಿರತ್ತೆ ಅಂತ ಕೂತು ಡಿಸ್ಕಸ್ ಮಾಡ್ತಿದ್ವಿ ನಾವು. ನಿನ್ ಡ್ರೀಮ್ ಕಾರ್ ಏನು, ನೀನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಆ ವಿಷಯದಲ್ಲಿ ತುಂಬಾ ಕನೆಕ್ಟ್ ಆಗ್ತಿದ್ವಿ ಮ್ಯಾಮ್. ಸೊ ಹಂಗೆ ಬರ್ತಾ 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 ಎಲ್ಲೋ ಅಭಿ ಅವ್ನು ಹೋದಾಗ್ಲೂ ಅಷ್ಟೇ ಆ ಬಾಂಡಿಂಗ್ ಇದ್ದಿದ್ದವ್ರು ಯಾರೋ ಒಬ್ರು ಹೋಗ್ಬಿಟ್ರು ಅಂತ. ಹೊರಗ್ ಬಂದ್ಮೇಲೆ ಫಸ್ಟ್ ಫೋನ್ ಮಾಡಿದೆ ನಾನು ಅಭಿಗೆ. ಒಬ್ರು ಐ ಆಮ್ ಸೋ ಹ್ಯಾಪಿ, ತುಂಬಾ ಚೆನ್ನಾಗ್ ಆಡ್ದೆ ಅಂತ ಅವ್ನು ನನಗೆ ಹೇಳ್ತಾನೆ, ನಾನು ಅವ್ನಿಗೆ ಹೇಳ್ತೀನಿ. ಸೊ ಆ ಬಾಂಡ್ ಹಂಗೆ ಕಂಟಿನ್ಯೂ ಆಗುತ್ತೆ, ಮುಂದಕ್ಕೂ ಹಂಗೆ ಇರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ಟೈಮ್ ಸಿಗ್ತಿಲ್ಲ ಎಲ್ಲಿ ಹೋಗೋಕ್ಕೂ ಟೈಮ್ ಸಿಗ್ತಾ ಇಲ್ಲ ನನ್ಗೆ. ಬಟ್ ಇಲ್ಲಿಂದ ಚೂರ್ ಬಿಡು ಸಿಕ್ಕಿದ್ರೆ ನಾನು ಖಂಡಿತ ಹೋಗಿ ಮೀಟ್ ಮಾಡ್ತೀನಿ.